ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಯಾವತ್ತು ನಡೆದಿರೋ ಹಾಗೆ ಫಸ್ಟ್ ಡೇನೆ ಎಲಿಮಿನೇಷನ್ ನಡೆದಿದೆ. ಎಲಿಮಿನೇಟ್ ಆಗಿರೋರು ಯಾರಂತ ಕೂಡ ನಿಮಗೆ ಗೊತ್ತು. ಅದ್ ಎಷ್ಟ್ ಮಾತ್ರ ಸರಿ ಎಷ್ಟ್ ಮಾತ್ರ ತಪ್ಪು ಅನ್ನೋದನ್ನ ನಿಮ್ ವಿವೇಚನೆಗೆ ಬಿಟ್ಟಿದ್ದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸೀಸನ್ 12 ಸ್ಟಾರ್ಟ್ ಆಗಿದೆ. ಸೀಸನ್ 12 ಅಂದ್ರೆ 1 vs 2 ಅಂತ ನಿಮ್ಮೆಲ್ರಿಗೂ ಗೊತ್ತು. ಮತ್ತೆ ಈ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಕರಿಬಸಪ್ಪ ಅವರು ಮತ್ತೆ ನಮ್ಮ ಆರ್.ಜೆ. ಅಮಿತ್ ಅವರು ಎಂಟ್ರಿ ಕೊಟ್ಟರು. ಕರಿಬಸಪ್ಪ ಅವರಂತೂ ಟೈಗರ್ ಟೈಗರ್ ಅಂತಾನೆ ಒಳ್ಳೆ ಖಡಕ್ ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಟಾಂಗ್ ಕೊಟ್ಟಿರುವಂತಹ ನಮ್ಮ ಆರ್.ಜೆ. ಅಮಿತ್ ಅವರು ಆ ಟೈಗರ್ನ ನಾನು ಕೈಗೆ ಇಟ್ಕೊ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಒಳ್ಳೆ ಟಾಂಗ್ನೆ ಕೊಟ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ರಕ್ಷಿತಾ ಸ್ಪಂದನ ಮತ್ತೆ ನಿಪುಣಾಳ ಅವರು ಎಂಟ್ರಿ ಕೊಟ್ರು. ಅವರಂತೂ ನೋ ಗ್ಯಾರಂಟಿಯಲ್ಲಿ ಎಂಟ್ರಿ ಕೊಟ್ಟಿದ್ದು. ಯಾರಾದ್ರೂ ಇಬ್ಬರಷ್ಟೇ ಮನೆ ಒಳಗೆ ಉಳ್ಕೋತಾರೆ, ಒಬ್ಬರನ್ನ ಆಚೆ ಕಳಿಸ್ತೀವಿ ಅಂತ ಆಲ್ರೆಡಿ ಹೇಳಿದ್ರು. ಇವ್ರು ಬಂದ್ಬಿಟ್ಟು ಒಂಟಿಗಳ ಮನ ಒಲಿಸ್ಬೇಕು ಅಂತ ಸಹ ಬಿಗ್ ಬಾಸ್ ಹೇಳಿದ್ರು. ಇವರೆಲ್ಲರೂ ಸೇರಿ ಒಂಟಿಗಳನ್ನ ಮನ ಒಲ್ಸಕ್ಕೆ ಹೋದ್ರು. ಬಟ್ ಯಾರು ಸಹ ವ್ಯಾಲಿಡ್ ಪಾಯಿಂಟ್ಸ್ ನ ಕೊಟ್ಟಿಲ್ಲ. ಯಾರೇ ಆಗಿರ್ಲಿ, ಅದು ಕೆಳವರ್ಗದಿಂದ ಬಂದಿದ್ದೀವಿ ನಾವು, ನಮ್ಮನ್ನ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ರು. ಬಟ್ ನಿಪುಣಾಳ ಅವರು ಮಾತ್ರ ಒಳ್ಳೆ ಸಾಂಗ್ಸ್ ನ ಆಡ್ತಾರೆ, ಮಸ್ತ್ ಆಗಿರುವಂತಹ ಸಾಂಗ್ಸ್ ನ ಆಡ್ತಾರೆ ಅಂತ ಹೇಳ್ಬೋದು. ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂತ ನನಗೂ ಆಸೆ ಇತ್ತು, ಉಳ್ಕೊಂಡಿದ್ದಾರೆ ಸಹ. ಮತ್ತೆ ಪಾಪ ನಮ್ಮ ಮಂಗಳೂರು ಬೆಡಗಿ ರಕ್ಷಿತಾ ಅವ್ರನ್ನ ಆಚೆ ಕಳ್ಸಿದ್ದು ಎಷ್ಟು ಮಾತ್ರ ಸರಿ ಅಂತ ಅದನ್ನ ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಸಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬಿಟ್ಟು ಬಂದ್ರು ಇವರು ಅನ್ನೋ ಕಾರಣ ಕೊಟ್ಬಿಟ್ಟು ಅವ್ರನ್ನ ಹೊರಗೆ ಹಾಕಿದ್ದಾರೆ. ಅವರೆಲ್ಲ ಕೆಳವರ್ಗದಿಂದ ಬಂದವರಂತೆ, ಅವರೆಲ್ಲ ಜಾಸ್ತಿ ಕಷ್ಟಪಟ್ಟಿದಾರಂತೆ. ಇದೇ ಹೇಳಿ ನಮ್ಮ ಮಂಗಳೂರು ಬೆಡಗಿ ಮತ್ತೆ ಸೋಷಿಯಲ್ ಮೀಡಿಯಾ ಸ್ಟಾರ್, ಇನ್ಸ್ಟಾಗ್ರಾಮ್ ಸ್ಟಾರ್ ಆದಂತಹ ನಮ್ಮ ರಕ್ಷಿತಾ ಅವ್ರನ್ನ ಆಚೆ ಕಳ್ಸಿದ್ರು. ಬಟ್ ಆದ್ರೂ ಇರ್ಲಿ, ನನ್ನ ವಿವೇಚನೆಗೆ ಏನಪ್ಪಾ ಅಂದ್ರೆ ಅವರು ಆಡ್ಬೇಕಾಗಿತ್ತು, ಪಾಪ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಅದಾದ್ಮೇಲೆ ನಮ್ಮ ಅದೇನ್ ಕರ್ಮನೋ ಗೊತ್ತಿಲ್ಲ ರೀ, ನಮ್ ಬಿಗ್ ಬಾಸ್ ಅಲ್ಲಿ ಬೆಡ್ಗೂ ಸಹ ಕಿತ್ತಾಡ್ತಾರೆ. ಬಂದಿದೀವಿ, ರಿಸರ್ವ್ ಮಾಡಿದೀವಿ, ಈ ಬೆಡ್ ನಂದೆ ಅಂತ. ಪಕ್ಕದಲ್ಲೇ ಬೆಡ್ ಇರುತ್ತೆ, ಬಟ್ ಆ ಬೆಡ್ ಅಲ್ಲಿ ಇರಲ್ಲ. ನಾನು ಫಸ್ಟ್ ಇಲ್ಲಿ ಖರ್ಚೀಫ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದೀನಿ, ಈ ಬೆಡ್ ನಂದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದೆಷ್ಟು ಮಾತ್ರ ಮೆಚುರಿಟಿ ಇದೆಯೋ ಜನರಿಗಂತೂ ನನಗಂತೂ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಅವರು ಇವ್ರಿಗೆ ವೆಜಿಟೇಬಲ್ಸ್ ಹಾಕೊಳ್ಳಕ್ಕೆ ಟಾಸ್ಕ್ ಒಂದನ್ನ ಕೊಡ್ತಾರೆ. ಟಾಸ್ಕ್ ಬರೀ ಒಂಟಿಗಳಾಡೋದಷ್ಟೇ, ಜಂಟಿಗಳು ಅದಕ್ಕೆ ಉಸ್ತುವಾರಿ ವಹಿಸ್ಬೇಕು. ಮತ್ತೆ ಏನೇ ಕೆಲಸ ಇರಲಿ ಜಂಟಿಗಳೇ ಮಾಡಬೇಕು, ಯಾಕಂದ್ರೆ ಒಂಟಿಗಳು ಅರಸರು, ಜಂಟಿಗಳು ಆ ಕೆಲಸದವ್ರಷ್ಟೇ. ಈ ಟಾಸ್ಕ್ ಅಲ್ಲಿ ಏನೇನಪ್ಪ ನಡೀತು ಅಂತ ಹೇಳೋದಾದ್ರೆ, ಫಸ್ಟ್ ಕಾಕ್ರೋಚ್ ಅವರು ಒಳಕ್ ಹೋದ್ರು. ಕಾಕ್ರೋಚ್ ಅವ್ರು ಹೋಗ್ಬಿಟ್ಟು ಮಟನ್ ಮತ್ತೆ ರೈಸ್ ನ ಎತ್ತಿಟ್ಟು ಬಂದ್ರು. ಪಾಪ ಮಲ್ಲಮ್ಮ ಅವರು ಒಳಕ್ ಹೋದ್ರು, ಅವರು ಏನು ಎತ್ತಿಟ್ಟಿಲ್ಲ. ಬಿಗ್ ಬಾಸ್ ಒಂದ್ ಮಾತಿಲ್ಲಕ್ ಇಷ್ಟಪಡ್ತೀನಿ, ಪಾಪ ಮಲ್ಲಮ್ಮ ಅವ್ರಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹೇಳಿ ಪ್ಲೀಸ್. ಯಾಕಂದ್ರೆ ಅವರು ತುಂಬಾನೇ ಮುಗ್ಧರು. ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿಲ್ಲ. 30 seconds ಟೈಮಲ್ಲಿ ಅವ್ರ ಕೈಯಲ್ಲಿ ಎತ್ತಿಡಕ್ ಆಗಿಲ್ಲ. ಓಕೆ, ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ರಿ, ಅವಾಗ ಎತ್ತಿಟ್ರು, ಓಕೆ ಫೈನ್. ನೆಕ್ಸ್ಟ್ ನಮ್ಮ ಅಶ್ವಿನಿ ಅವರು ಒಳಕ್ ಹೋದ್ರು. ಅವ್ರು ಬಂದ್ಬಿಟ್ಟು ಕಾಫಿ ಪೌಡರ್ ಮತ್ತೆ ಆನಿಯನ್ಸ್ ನ ಸೆಲೆಕ್ಟ್ ಮಾಡಿ ಎತ್ತಿಟ್ರು. ನೆಕ್ಸ್ಟ್ ನಮ್ಮ ಧನುಷ್ ಅವ್ರು ಹೋದ್ರು. ಅವ್ರು ಬಂದ್ಬಿಟ್ಟು ಎಗ್ ಮತ್ತೆ ಬೆಂಡೆಕಾಯಿನ ಎತ್ತಿಟ್ರು. ಮತ್ತೆ ಜಾನ್ವಿ ಅವ್ರು ಹೋದ್ರು, ಸೊಪ್ಪು ಮತ್ತೆ ಕಾಳುಗಳನ್ನ ಎತ್ತಿಟ್ಟು ಬಂದ್ರು. ಮತ್ತೆ ಧ್ರುವಂತ್ ಅವ್ರು ಹೋದ್ರು, ಚಿಕನ್ ಮತ್ತೆ ತುಪ್ಪನ ಎತ್ತಿಟ್ಟು ಬಂದ್ರು. ಮತ್ತೆ ದೊಡ್ಡ ಮನ್ಸ್ ಮಾಡಿ ಬಿಗ್ ಬಾಸ್ ಅವರು ನಮ್ಮ ಮಲ್ಲಮ್ಮ ಅವ್ರಿಗೆ ಒಂದು ಚಾನ್ಸ್ ಕೊಟ್ರು. ಆ ಚಾನ್ಸ್ ಅಲ್ಲಿ ಜಸ್ಟ್ ಒಂದು ಪೇರ್ ಆಫ್ ಬುಟ್ಟಿಗಳು ಮಾತ್ರ ಇತ್ತು. ಆ ಒಂದು ಪೇರ್ ಆಫ್ ಬುಟ್ಟಿಗಳಲ್ಲಿ ನಮ್ಮ ಮಲ್ಲಮ್ಮ ಅವರು ಬನಾನ ಮತ್ತೆ ಆಪಲ್ ನ ಆಯ್ಕೆ ಮಾಡಿದ್ರು, ಪೊಟ್ಯಾಟೋನ ಹಂಗೆ ಬಿಟ್ರು. ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಇವ್ರು ಏನೇನೆಲ್ಲ ಉಳಿಸಿರ್ತಾರೋ ಅದೆಲ್ಲ ಜಂಟಿಗಳಿಗೆ ಹೋಗುತ್ತೆ, ಇವ್ರು ಏನೆಲ್ಲ ಆಯ್ಕೆ ಮಾಡಿರ್ತಾರೋ ಅದೆಲ್ಲ ಒಂಟಿಗಳಿಗೆ ಬರುತ್ತೆ. ಮತ್ತೆ ಊಟನೂ ಸಹ ಅಷ್ಟೇ. ಬಿಗ್ ಬಾಸ್ ಕಳ್ಸಿದ್ದಾಗೂ ನಾನು ಅಬ್ಸರ್ವ್ ಮಾಡಿದೆ, ಜಂಟಿಗಳಿಗೆ ಕಳ್ಸೋ ಅಂತ ಊಟನ ಒಂಟಿಗಳ ಜೊತೆ ಶೇರ್ ಮಾಡ್ಕೊಳ್ಳೋ ಆಗಿಲ್ಲ, ಒಂಟಿಗಳಿಗೆ ಕಳ್ಸಿರೋ ಊಟನ ಜಂಟಿಗಳ ಜೊತೆ ಶೇರ್ ಮಾಡ್ಕೊಳ್ಳೋ ಆಗಿಲ್ಲ ಅಂತ ಬಿಗ್ ಬಾಸ್ ಅವರು ಹೇಳಿದ್ರು. ಮತ್ತೆ ಒಂಟಿಗಳು ಇವ್ರಿಗೆ ಯಾರು ಏನೇ ಆಯ್ಕೆ ಮಾಡ್ಲಿ, ಬಟ್ ಅಡಿಗೆ ಮಾಡ್ಬೇಕಾಗಿರೋದು, ಕ್ಲೀನ್ ಮಾಡ್ಬೇಕಾಗಿರೋದು, ಮತ್ತೆ ಬಟ್ಟೆ ವಾಶ್ ಮಾಡ್ಬೇಕಾಗಿರೋದು, ವಾಶ್ರೂಮ್ ಕ್ಲೀನ್ ಮಾಡ್ಬೇಕಾಗಿರೋದು, ಸ್ವೀಪ್ ಮಾಡ್ಬೇಕಾಗಿರೋದು, ಇದೆಲ್ಲಾ ಕೆಲಸಗಳನ್ನು ಈ ಸೀಸನ್ ಅಲ್ಲಿ ಜಂಟಿಗಳೇ ಮಾಡ್ತಾ ಹೋಗ್ತಾರೆ. ಒಂಟಿಗಳು ಬಂದ್ಬಿಟ್ಟು ಜಸ್ಟ್ ಅದಕ್ಕೆ ಉಸ್ತುವಾರಿ ವಹಿಸ್ತಾ ಹೋಗ್ತಾರೆ. ಇನ್ ದ ಸೆನ್ಸ್ ಒಂಟಿಗಳೆಲ್ಲ ಅರಸರು, ಜಂಟಿಗಳೆಲ್ಲ ಅದಕ್ಕೆ ಕೆಲಸ ಮಾಡೋರಷ್ಟೇ. ಮತ್ತೆ ಲಾಸ್ಟ್ ಅಲ್ಲಿ ಈ ಇವತ್ತು ಲೈವ್ ನಡೀತಿದೆ. ಲೈವ್ ನೀವೆಲ್ಲರೂ ನೋಡ್ತಾ ಇರ್ತೀರಾ ಅನ್ಕೋತೀನಿ, ಇಲ್ಲ ನಾನು ಸಹ ನೋಡ್ತಾ ಇದ್ದೆ. ಯಾವ್ದಾವ್ದೆಲ್ಲ ಟಿವಿದಲ್ಲಿ ಬರುತ್ತೋ ಅದೆಲ್ಲ ನಮ್ಮ ಟೆಕ್ನಿಕಲ್ ಗ್ಲಿಚ್ ಆಗ್ತಿದ್ಯೋ ಏನೋ ಗೊತ್ತಿಲ್ಲ. ಯಾವ್ದಾವ್ದೆಲ್ಲ ರಾತ್ರಿ ಟಿವಿಯಲ್ಲಿ ಬರ್ಬೇಕು ಅಂತ ನಾವು ಅನ್ಕೊಂಡಿರ್ತೀವೋ ಅದೆಲ್ಲ ವಾಯ್ಸ್ ಮ್ಯೂಟ್ ಆಗೋದು, ಇಲ್ಲಾಂದ್ರೆ ಏನಾದ್ರು ವಾಯ್ಸ್ ಬ್ರೇಕ್ ಆಗೋದು, ಈ ತರ ರೀತಿಯಲ್ಲಿ ನಡೀತಿದೆ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.